ಒನ್ ಎಲ್ಲರಿಗೂ ನಮಸ್ಕಾರ. ಓಂ ಮಹಾದೇವಿ ಚೇದ್ಮಿಷ್ಟಪತಿ ಜನ್ಮಹಿ ತನ್ನ ಐಶ್ವರ್ಯಲಕ್ಷ್ಮಿ ಪ್ರಚೋದಯತೆ. ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಶೇಷ ಸಂಚಿಕೆಯಲ್ಲಿ ಅನೇಕ ವಿಚಾರಗಳನ್ನು ನಾವು ತಿಳ್ಕೊಳ್ಳೋಣ. ಮೊದಲನೇದಾಗಿ ಶತ್ರುಬಾಧೆ. ಈ ಶತ್ರುಬಾಧೆ ಅಂತಂದರೆ ಏನು ನೋಡಿ. ಶತ್ರು ಅಂತಂದರೆ ನಮಗೆ ದೂರದವರಲ್ಲ, ಹತ್ರದವರೇ ಶತ್ರುಗಳಾಗ್ಬಿಡ್ತಾರೆ, ಗೊತ್ತದಲ್ಲ. ಈ ಶತ್ರುಬಾಧೆಯನ್ನು ನಿವಾರಣೆ ಮಾಡ್ಕೊಳ್ಳೋದಕ್ಕೆ ಏನು ಮಾಡಬೇಕು ಅಂತಂದು ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನೀವು ವಿನಯ್ ಯೋಗಿ ಗುರುಜಿ ಅಂತ ಯೂಟ್ಯೂಬ್ ಚಾನಲ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಮತ್ತು ಬೆಲ್ ಬಟನ್ ಒತ್ತಿ, ಮತ್ತು ಫೇಸ್ಬುಕ್ ಇನ್ಸ್ಟಾಗ್ರಾಮಲ್ಲಿ ಕೂಡ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಫಾಲೋನ ಮಾಡ್ಕೊಳ್ಳಿ. ಶತ್ರುಬಾಧೆ ಅಂತಂದರೆ ಏನು ಗೊತ್ತಾ? ನಮ್ಮಲ್ಲಿ ಚೆನ್ನಾಗಿ ಇರೋವಂಥವ್ರು, ಅಂದರೆ ಶತ್ರುಗಳು ಹೊರಗಡೆನೂ ಬರೋಲ್ಲ, ಬಂದು ನಮ್ಮ ಹತ್ರ ಶತ್ರು ಇದು ಮಾಡಲ್ಲ. ಯಾಕಂದ್ರೆ ನಿಮ್ಮ ಹತ್ರ ಏನಿದೆ ಅಂತ ಅವ್ನಿಗೆ ಗೊತ್ತೇ ಇರಲ್ಲ. ಅವನು ಯಾಕೆ ನಿಮ್ಗೆ ತೊಂದರೆ ಕೊಡ್ತಾನೆ? ನಿಮ್ಮ ಹತ್ರ ಸ್ವಲ್ಪ ತಿಳ್ಕೊಂಡಿರೋನು ಅಥವಾ ಚೆನ್ನಾಗಿ ತಿಳ್ಕೊಂಡಿರೋನು ಶತ್ರು ಆಗ್ಬಿಡ್ತಾನೆ. ಅದಕ್ಕೆ ಲೈಫಲ್ಲಿ ನೀವೇನು ಮಾಡಬೇಕು ಅಂತಂದರೆ, ಯಾವ ವಿಚಾರವನ್ನು, ಕೆಲವೊಂದಾರು ವಿಚಾರಗಳನ್ನು ನೀವು ಹಂಚ್ಕೋಬಾರ್ದು, ಎಲ್ಲರೊಂದಿಗೂ ಕೂಡ ಹಂಚ್ಕೊಳಕ್ಕೆ ಹೋಗಬಾರ್ದು. ಫಸ್ಟ್ ಆಫ್ ಆಲ್ ಇಂಪಾರ್ಟೆಂಟ್ ಆಗಿರುವಂಥ ವಿಚಾರಗಳು ನಿಮಗೆ ಲೈಫಿಗೆ ಸಂಬಂಧಪಟ್ಟಂಥದ್ದು ಯಾವುದೇ ಕಾರಣಕ್ಕೂ ಯಾರಿಗೂ ಹೇಳೋಕ್ಕೆ ಹೋಗಬಾರ್ದು, ಗೊತ್ತಲ್ಲ. ನೀವು ಹೇಳ್ತು ಅಂತಂದರೆ ಕಣ್ಣು ದೃಷ್ಟಿ ಬಿಡುತ್ತೆ, ಕಣ್ಣು ದೃಷ್ಟಿಯಿಂದ ನಿಮಗೆ ತೊಂದರೆ ಆಗುತ್ತೆ, ಗೊತ್ತಲ್ಲ. ಮುಚ್ಚು ಮರೆ ಮಾಡಬೇಕು, ಸೀಕ್ರೆಟ್ ಮಾಡಬೇಕು, ಗೊತ್ತಲ್ಲ. ಈ ಸೀಕ್ರೆಟ್ ನೀವೇನು ಮಾಡ್ತೀರಾ, ನೀವು ಅವನು ತುಂಬ ಒಳ್ಳೆ ಮನುಷ್ಯ ಅಂತ ನೀವು ಮನಸ್ಸಲ್ಲಿರೋದೆಲ್ಲ ಹೇಳ್ಬಿಡ್ತೀರಾ, ಗೊತ್ತಲ್ಲ. ಅವನ ಒಂದು ಸಮಸ್ಯೆ ಆದಾಗ, ಒಳ್ಳೆಯವನಾಗಿ ಅವನ ಸಮಸ್ಯೆ ಆದಾಗ ನಿಮ್ಮ ಹತ್ರ ದುಡ್ಡು ಕಿತ್ಕೊಳ್ಳೋಕ್ಕೆ ಆ ವೀಕ್ನೆಸ್ನ ಉಪಯೋಗಿಸ್ಕೊತಾನೆ, ಗೊತ್ತಲ್ಲ. ಹಿಂಗೆ ಒಂದು ಹುಡುಗಿನ ಪ್ರೀತಿಸ್ತಾ ಇದ್ದ. ಆ ಹುಡುಗಿ ತುಂಬ ಒಳ್ಳೆ ಹುಡುಗಿ, ಎಷ್ಟು ಒಳ್ಳೆ ಹುಡುಗಿ ಅಂತಂದರೆ, ನಾನು ಮದುವೆ ಆಗಬೇಕು ಅಂತ ಅಂದ್ಕೊಂಡಿದ್ದೀನಿ, ಅವ್ರ ಅಪ್ಪ ಅಮ್ಮನೂ ಕೂಡ ಒಪ್ಕೊಂಡಿದ್ದಾರೆ. ಎಂಥ ಮುಗ್ಧ ಹುಡುಗಿ ಅಂತಂದರೆ, ನಾನು ನೋಡ್ತಾ ಇತ್ತು, ನಾನು ಮಾತಾಡಿಸ್ತಾ ಹಿಂಗೆ ಪ್ರಪೋಸ್ ಮಾಡಿದೆ, ಒಪ್ಕೊಬಿಡ್ತು ಆ ಹುಡುಗಿ. ಮನೆಯಲ್ಲೆಲ್ಲ ಮಾತಾಡ್ತೀನಿ ಅಂತಂದರು. ಮನೇಲಿ ಹೋಗಿ ಮಾತಾಡಿಸಿ ಒಪ್ಕೊಂಡು ಈಗ ಮದುವೆ ಸೆಟ್ ಆಗಂಗಿದೆ. ಆದರೆ ನಮ್ಮ ತಂದೆಗೆ ಹುಷಾರಿಲ್ಲ, ಆ ಒಂದು ಹುಷಾರು ಕಳ್ಕೊಂಡ ಮೇಲೆ ಮದುವೆ ಮಾತುಕತೆ ಮಾಡಿಬಿಟ್ಟು ಮದುವೆ ಆಗ್ತೀನಿ ಅಂತ. ಹೌದಾ? ಅವನ ಫ್ರೆಂಡ್ ಹೇಳ್ದೆ, ನೀನು ನೋಡಿದ್ರೆ ಅಂದರೆ ಆ ಹುಡುಗಿ ಸ್ವಲ್ಪ ಒಳ್ಳೆ ಹುಡುಗಿ ಅಂತೀಯ, ನೋಡೋಕ್ಕೆ ಚೆನ್ನಾಗಿದ್ದಾಳೆ, ಅಂದವಾಗಿದ್ದಾಳೆ, ಚೆನ್ನಾಗಿ ಓದಿದ್ದಾಳೆ, ಒಳ್ಳೆ ಕೆಲಸದಲ್ಲಿದ್ದಾಳೆ. ನೀನು ಅವನಿಗಿಂತ ಅವಳು 60,000 ತೊಗೊಂಡು ನೀನು 20-25,000 ರೂಪಾಯಿ ತೊಗೋತೀಯ. ಅವಳು ತುಂಬ ಲಕ್ಷಣವಾಗಿದೆ, ನೀನು ಅಂಥ ಏನೋ ಲುಕ್ ಇಲ್ಲ, ನಾರ್ಮಲಾಗಿದೆಯಾ, ಅವಳಿಗೆ ಕಂಪೇರ್ ಮಾಡಿ ನೀನು ನಾರ್ಮಲಾಗಿದೆಯಾ, ಹೆಂಗೆ ಇಷ್ಟಪಡ್ತು? ಇಲ್ಲ, ನನ್ನ ಒಂದು ಸ್ವಭಾವ ಗುಣನ ನೋಡಿಕೊಂಡು, ಅಂಥದ್ದೇನಪ್ಪ ನಿಂದು ಗುಣ ಅಂತಂದೆ. ಏನಿಲ್ಲ, ನಾನು ತುಂಬ ಸೌಜನ್ಯವಾಗಿ ಮಾತಾಡಿಸ್ತಾ ಇದ್ದೆ, ಹೆಣ್ಮಕ್ಳಿಗೆ ತುಂಬ ರೆಸ್ಪೆಕ್ಟ್ ಕೊಡ್ತಾಯಿದ್ದೆ, ತುಂಬ ಹೆಲ್ಪ್ ಮಾಡ್ತಾಯಿದ್ದೆ. ಹೌದಾ? ಯಾರು ಹುಡುಗಿ ತೋರಿಸು ಅಂತೆಲ್ಲ ಫೋಟೋ ಎಲ್ಲ ನೋಡಿದೆ. ಹೌದಾ? ಗುಡ್ ಹಿಂಗೆ ಮಾಡ್ತಾರೆ ನಿಮ್ಮ. ಮತ್ತು ಯಾವಾಗ ನಿಮ್ಮ ಮದುವೆ ಮಾತುಕತೆ? ಇನ್ನೂ ನಮ್ಮ ತಂದೆಗೆ ತುಂಬ ಸೀರಿಯಸ್ ಇದೆ, ಡಾಕ್ಟ್ರು ಯಾವುದೋ ಒಂದು ಆಪ್ರೇಷನ್ ಮಾಡಬೇಕು, ಆ ಆಪ್ರೇಷನ್ಗೆ ದುಡ್ಡು ಹಂಚ್ತಾ ಇದ್ದೀನಿ, 3 ತಿಂಗಳಾಗುತ್ತೆ ದುಡ್ಡು ಹಂಚಿಗೆ, 3 ತಿಂಗಳಾದಮೇಲೆ ಆಪ್ರೇಷನ್ ಮಾಡಿಸ್ತು ಅಂತ. ಮತ್ತೆ ಅದಕ್ಕೆ ಇನ್ನೂ 3 ತಿಂಗಳು ಬೇಕು, 6 ತಿಂಗಳಾದಮೇಲೆ ನಾವು ಮಾತಾಡೋದು ಅಂತ. ಸರಿ ಅಂತ ಮಾತಾಡ್ಸಿದೆ. ಇಷ್ಟ ಆಯಿತಾ? ಆಯಿತು ಅಂತ ಅಂದ್ಬಿಟ್ಟು ಆಮೇಲೆ ಇವನ ಫ್ರೆಂಡ್ ಇದ್ನಲ್ಲ, ಇವನ ಫ್ರೆಂಡ್ಗೆ ಏನಾಗೋಯ್ತು ಅಂತಂದರೆ ಲವ್ ಫೇಲ್ಯೂರ್ ಆಗೋಯ್ತು. ಆ ಹುಡುಗಿ ಯಾವುದೋ ಹುಡುಗಿ ಕೈ ಕೊಟ್ಬಿಟ್ಟು ಇನ್ನೊಂದು ಹುಡುಗಿ. ರಿಯಲ್ ಘಟನೆ ಇವೆಲ್ಲ ತಿಳ್ಕೊಬೇಕಾಗಿರೋಂಥದ್ದು. ಇನ್ನು ಬರಬೇಕಾಗಿರೋ ದುಡ್ಡು ಬರ್ತಾಯಿಲ್ಲ ಅಂದರೆ, ಕೊಡೋರಿಗೆ ಕೊಡೋಕ್ಕಾಗ್ತಾಯಿಲ್ಲ ಅಂದರೆ, ಸಿಕ್ಕಾಪಟ್ಟೆ ಸಾಲ ಆಗಿತ್ತು ಅಂದರೆ, ಗುರುಗಳೇ ದುಡ್ಡು ನೀರು ಥರ ಖರ್ಚಾಗ್ತಾಯಿದೆ ಗುರುಗಳೇ, ಏನು ಮಾಡೋದು ಅನ್ನೋದೇ ಗೊತ್ತಾಗ್ತಾಯಿಲ್ಲ ಅಂದರೆ, ಅದಕ್ಕೆಲ್ಲ ತಲೆನೇ ಕೆಡಿಸ್ಕೊಬಿಡಿ. ಇದಕ್ಕೆಲ್ಲ ಏಕೈಕ ರಾಮಬಾಣ ಅಂದರೆ ಅಷ್ಟಲಕ್ಷ್ಮಿ ಯಂತ್ರ. ಈ ಅಷ್ಟಲಕ್ಷ್ಮಿ ಯಂತ್ರ ಮನೆ ಇಟ್ಟು ಅಂತಂದರೆ ನಿಮ್ಮ ಹಣಕಾಸಿನ ಸಮಸ್ಯೆ ಸಂಪೂರ್ಣವಾಗಿ ನಿವಾರಣೆ ಆಗಿಬಿಡ್ತದೆ. ಸಾಲ ಪಟ್ಟಂತ ತೀರೋಗ್ಬಿಡ್ತದೆ. 6 ತಿಂಗಳು ವರ್ಷದಲ್ಲಿ ಅದು ಎಂಥದ್ದೇ ಕೋಟಿ ಸಾಲ ಇದ್ರೂ ಸಂಪೂರ್ಣವಾಗಿ ನಿವಾರಣೆ ಆಗಿಬಿಡ್ತದೆ, ಗೊತ್ತಲ್ಲ. ಇದು ಅದ್ಭುತವಾದಂಥ ಒಂದು ಯಂತ್ರ. ಈ ಯಂತ್ರವನ್ನು ನಿಮ್ಮ ಮನೇಲಿ ಪ್ರತಿಷ್ಠಾಪನೆ ಮಾಡಿದ್ದೆ ಆಯಿತು ಅಂತಂದರೆ, ನಿಮಗೆ ಸಾಕ್ಷಾತ್ ಲಕ್ಷ್ಮೀ ದೇವಿನ ಮನೇಲಿ ನಡೆಸ್ತಾ ಹಾಗೆ. ಇದಕ್ಕೆ ಮುಟ್ಟು ಕಟ್ಟು ಚಟ್ಟು ಮಡಿ ಮೇಲಿಗೆ ಸುತ್ತಕ ಗಿತ್ಕ ವೆಜ್ಜು ನಾನ್ ವೆಜ್ ಜಾತಿ ಗೀತಿ ದಿಕ್ಕು ಗಿಕ್ಕು ಆ ಥರದ್ದೇನೂ ಇಲ್ಲ. ಇಟ್ಟರೆ ಸಾಕು ಕೆಲಸ ಆಗುತ್ತೆ. ದೇವ್ರ ಮಲ್ಲಾರು ಇಡ್ಬೋದು, ಬೀರಿನಲ್ಲಾರು ಇಡ್ಬೋದು. ಪ್ರತಿದಿನ ಪೂಜೆ ಮಾಡಲೇಬೇಕು ಅಂತ ಏನಿಲ್ಲ, ಪೂಜೆ ಮಾಡಲಿಲ್ಲ ಅಂತಂದು ಕೂಡ ನಡೀತಿದೆ. ಅದ್ಭುತವಾದಂಥ ಒಂದು ಯಂತ್ರ. ಇದು ಕರ್ಮ ಕಳೆದಿದ್ರೆ ಮಾತ್ರ ಇದನ್ನು ತೊಗೊಳೋದಕ್ಕಾಗೋದು. ಖಂಡಿತವಾಗ್ಲೂ ನಿಮ್ಮ ಮನೆಯಲ್ಲಿ ಅಷ್ಟಲಕ್ಷ್ಮಿ ಯಂತ್ರ ಇತ್ತು ಅಂತಂದರೆ, ಜೀವನದಲ್ಲಿ ಒಮ್ಮೆ ಅಷ್ಟಲಕ್ಷ್ಮಿ ಯಂತ್ರ ತೆಗೆದುಕೊಳ್ಳಿ, ನಿಮ್ಮ ಎಲ್ಲ ಸಂಪೂರ್ಣವಾದಂಥ ಒಂದು ಸಮಸ್ಯೆಗಳು ಬಗೆಹರಿದು ಹೋಗ್ಬಿಡ್ತದೆ, ಗೊತ್ತಲ್ಲ. ಇದು ವಿಶೇಷವಾದಂಥ ಒಂದು ಇದು ಯಂತ್ರ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಾಗುತ್ತೆ, ಒಳ್ಳೆಯದು ಆಗ್ತಾ ಬರುತ್ತೆ. ಮತ್ತು ವಿಶೇಷವಾಗಿ ಪುಣ್ಯಕ್ಷೇತ್ರ ದರ್ಶನ ಪ್ರತಿ ತಿಂಗಳು ವಿಶೇಷವಾದಂಥ ಒಂದು ಪುಣ್ಯಕ್ಷೇತ್ರ ದರ್ಶನ ಇರುತ್ತೆ. ನಾವು ಸ್ವತಃ
ಒಂದು ಆಧ್ಯಾತ್ಮ ಪಯಣ ಅಂತ ಮಾಡ್ತಾಯಿದ್ವಿ. ಮುಂದಿನ ತಿಂಗಳು ಕೇರಳಕ್ಕೆ ಹೋಗ್ತಾಯಿದ್ದೀವಿ. ಅದೇ ಮುಂದಿನ ತಿಂಗಳು ಕಾಮಾಖ್ಯಗೆ ಹೋಗ್ತಾಯಿದ್ದೀವಿ. ಮತ್ತು ಪೂರಿ ಜಗನ್ನಾಥ ಒಂದು ಯಾತ್ರೆಗೆ ಹೋಗ್ತಾಯಿದ್ದೀವಿ. ಆ ಒಂದು ಪುಣ್ಯಕ್ಷೇತ್ರದ ಒಂದು ದರ್ಶನವನ್ನು ಮಾಡ್ಕೊಳ್ಳಿ, ನಿಮ್ಮ ಜನ್ಮ ಪಾವನ ಆಗ್ಬಿಡ್ತದೆ ಗೊತ್ತಲ್ಲ. ಅತ್ಯಂತ ಕಡಿಮೆ ಖರ್ಚಿನಲ್ಲಿ, ಅದು ಫ್ಲೈಟಲ್ಲಿ ಹೋಗಿ ಫ್ಲೈಟಲ್ಲಿ ಬರುವಂಥದ್ದು. ಊಟ ತಿಂಡಿ ವ್ಯವಸ್ಥೆ ಪ್ರತಿಯೊಂದು ನಮ್ಮದೇ ಇರುತ್ತೆ, ನಮ್ಮ ಒಂದು ಟ್ರಸ್ಟ್ ವತಿಯಿಂದ ಇರುತ್ತೆ. ಆ ಆಧ್ಯಾತ್ಮ ಪಯಣಕ್ಕೆ ನೀವೆಲ್ಲ ಭಾಗಿಯಾಗಿ ಹೆಚ್ಚಿನ ಮಾಹಿತಿಗೆ ಕೆಳಗಡೆ ಕೊಟ್ಟಿರೋಂಥ ಒಂದು ಫೋನ್ ನಂಬರ್ಗೆ ನೀವು ಫೋನ್ ಮಾಡಿ. ನಿಮ್ಮದು ಎಲ್ಲ ರೀತಿಯಂಥ ಒಂದು ಸಂಪೂರ್ಣ ಜವಾಬ್ದಾರಿ ನಮ್ಮದು. ಹಣಕಾಸಿನ ಸಮಸ್ಯೆಗೆ, ಅಷ್ಟಲಕ್ಷ್ಮಿ ಯಂತ್ರ, ಜೀವನದಲ್ಲಿ ಸಂತೋಷವಾಗಿರೋದಕ್ಕೆ ಆಧ್ಯಾತ್ಮ ಪಯಣ, ಭಗವತ್ ಚಿಂತನೆ ಮತ್ತು ಭಗವಂತನ ಒಂದು ದರ್ಶನ ಗೊತ್ತಲ್ಲ. ಇದು ವಿಶೇಷವಂತ ಒಂದು ವಿಚಾರ. ಅದೆಲ್ಲ ಶತ್ರುಗಳು ಯಾವ ರೀತಿ ಉಟ್ಕೊಬಿಡ್ತಾರೆ ಲೈಫಲ್ಲಿ ಅಂತ ಗೊತ್ತಲ್ಲ. ಈತ ಏನು ಮಾಡಿದ್ದೇನೆ ಅಂತಂದರೆ ತುಂಬ ಫ್ರಸ್ಟ್ರೇಷನ್ ಆಗೋದು, ತುಂಬ ಇದಾಯಿತು ನನಗೆ. ಆ ಹುಡುಗಿ ಜೊತೆ ನಾನು ತುಂಬ ಒಡನಾಟ ಇಟ್ಕೊಂಡಿದ್ದೆ, ಮನಸ್ಸಲ್ಲಿರೋದೆಲ್ಲ ಹಂಚ್ಕೋತಾ ಇದ್ವಿ, ಇದಾಗೋಯ್ತು ಅಂತ. ಆಮೇಲೆ ಏನು ಮಾಡಿದೆ, ಇವ್ರ ಫ್ರೆಂಡ್ ನೆನಪು ಬಂತು. ನಿಮ್ಮ ಫ್ರೆಂಡ್ ನೋಡು ಆ ಥರ ಇರಬೇಕು ಹುಡುಗಿ ಅಂತ. ಇವನು ಗ್ರೂಪ್ ಫೋಟೋ ಎಲ್ಲ ಕಳಿಸಿದೆ. ಇವನು ಮತ್ತು ಆ ಹುಡುಗಿ ಜೊತೆ ಇರೋದೆಲ್ಲ ಇವನು ಕಳಿಸಿದ್ದ, ಫ್ರೆಂಡ್ ಹತ್ರ ಶೇರ್ ಮಾಡ್ಕೊಂಡಿದ್ದೆ. ಇವನು ಅದೇ ಫೋಟೋನ ನೋಡಿಕೊಂಡು ಆ ಹುಡುಗಿನೇ ನೋಡ್ಕೊಂಡು ಈತನಿಗೆ ಆ ಹುಡುಗಿ ಮೇಲೆ ಇಷ್ಟ ಆಗೋಯ್ತು. ನಿಜವಾದ ಹುಡುಗ ಕಣ್ಣಲ್ಲಿ ನೀರು ಹಾಕೊಂಡು 26-27 ವರ್ಷದ ಕಣ್ಣಲ್ಲಿ ನೀರು ಹಾಕೊಂಡು ನನ್ನ ಹತ್ರ ಬಂದು ಹೇಳಿರೋಂಥ ಸ್ಟೋರಿಗಳು ತಿಳ್ಕೊಳ್ಳೇಬೇಕಾಗಿರೋಂಥ ವಿಚಾರ. ನೋಡಿ ಎಷ್ಟು ಸಮಸ್ಯೆ ಆಗುತ್ತೆ ಅಂತ ಅದಲ್ಲ. ಹಾಗಾಗಿ ಅವನು ಬಂದು ಇವನೇನು ಮಾಡಿದ್ದಾನೆ, ಆ ಹುಡುಗಿನ ಕಾಂಟ್ಯಾಕ್ಟ್ ಮಾಡಿದ್ದಾನೆ. ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಹೆಂಗೋ ಮೆಸೇಜ್ ಕಳಿಸಿ ಇದು ಮಾಡಿ ಇವನೇನು ಮಾಡ್ತಾನೆ, ಜಸ್ಟ್ ಫೋನ್ ಮಾಡ್ತಾಯಿದ್ದೆ. ಇದು ಪರಿಚಯ ಮಾಡಿಕೊಂಡು ಕ್ಲೋಸ್ ಫ್ರೆಂಡ್ ಆಗಿ ಇವನೇನು ಮಾಡಿದೆ, ಇವನು ಹೇಳ್ಕೊಟ್ಟಿದ್ದಲ್ಲಿ ನಾನು ಒಳ್ಳೆ ಗುಣ, ನಾನು ಚೆನ್ನಾಗಿ ಮಾತಾಡ್ಸ್ತಾಯಿದ್ದೆ, ಹೆಣ್ಮಕ್ಳಿಗೆ ರೆಸ್ಪೆಕ್ಟ್ ಕೊಡಿ, ಅದೇ ಥರ ಇವನು ಆ್ಯಕ್ಟಿಂಗ್ ಮಾಡಿ ಕೊನೆಗೆ ಒಂದು ಸರಿ ಹೋಗಿದ್ದಾನೆ. ಆಮೇಲೆ ಏನಾಯ್ತಂತೆ, ಇದ್ದಕ್ಕಿದ್ದಂಗೆ ಆ ಹುಡುಗಿ ಮಾತಾಡೋದು ಬಿಟ್ಬಿಟ್ಲಂತೆ. ತುಂಬ ಬೇಜಾರಾಗೋಯ್ತಂತೆ. ಅವನಿಗೂ ಕಾಂಟ್ಯಾಕ್ಟ್ ಸ್ವಲ್ಪ ದೂರ ಆಯಿತು. ಮಾತಾಡೋದು ಬಿಟ್ಟು ಮನೆ ಹತ್ರ ಎಲ್ಲ ಓದಂತೆ, ಇದೆಲ್ಲ ಮಾಡೋದಂತೆ, ಮಾತುಕತೆ ಆಗಬೇಕು, ಏನು ನಂಗೆ ಇಷ್ಟ ಇಲ್ಲ ನೀನು ಅಂತಂದಂತೆ. ಆಮೇಲೆ ಆಯಿತು ಬಿಡು ಅಂತಂದಮೇಲೆ 3 ತಿಂಗಳು 4-5 ತಿಂಗಳು ಆದಮೇಲೆ ಈ ಫ್ರೆಂಡ್ ಇದ್ನಲ್ಲ ಇವನು ಮಾತಾಡ್ಸೋದು ಬಿಟ್ಬಿಟ್ನಂತೆ ಗೊತ್ತಲ್ಲ. ಆ ಹುಡುಗಿನ ಮಾತಾಡ್ಸೋದು ಇವನು ನೀನೊಬ್ಬ ತುಂಬ ಕ್ಲೋಸ್ ಫ್ರೆಂಡು ಕಣೋ, ನಿನ್ನ ಹತ್ರ ಎಲ್ಲ ಹಂಚ್ಕೊತೆ, ಯಾಕೋ ಈ ಥರ ಮಾಡ್ತಿದ್ದೆ, ಮೆಸೇಜೆಲ್ಲ ಕಳಿಸೋದು, ನೋ ರಿಪ್ಲೈ. ಆಮೇಲೆ ಒಂದು ಸರಿ ಒಂದು 6-7 ತಿಂಗಳಾಯಿತು, ಬಿಟ್ಬಿಟ್ಟ. ಇವನು ಬೇಜಾರಾಯಿತು, ತುಂಬ ಗಡ್ಡೆಲ್ಲ ಬಿಟ್ಟ. ಆಮೇಲೆ ಅಲ್ಲಿ ನೋಡ್ತು ಅಂತಂದರೆ ಫೇಸ್ಬುಕ್ಕಲ್ಲಿ ನೋಡಿದೆ ಇವರಿಬ್ರಿಗೂ ಮದುವೆ ಆಗಿರೋಂಥ ಫೋಟೋ. ಇವನಿಗೆ ಶಾಕು. ಹೆಂಗಾಗಿರಬೇಕು ಲೆಕ್ಕ ಹಾಕೊಳ್ಳಿ ಲೈಫಲ್ಲಿ. ಇವನೇನು ಮಾಡ್ಬಿಟ್ಟಿದ್ದಾನೆ, ಅವಳು ಹುಡುಗಿ ಹತ್ರ ಹೋಗಿ ಅವಳು ಸ್ನೇಹ ಸಂಪಾದನೆ ಮಾಡಿ ಇವನು ಏನೇನು ಗುಣಗಳು, ತುಂಬ ಒಳ್ಳೆ ಮುಗ್ಧ ಹುಡುಗಿ, ಅದನ್ನೆಲ್ಲ ಇವನು ಆ್ಯಕ್ಟಿಂಗ್ ಮಾಡಿ ಆ ಥರ ಹೋಗಿ ಅದೇ ಹುಡುಗಿ ಜೊತೆ ಮದುವೆ ಆಗಿಬಿಟ್ಟಿದ್ದಾನೆ. ಬಂದು ಊರುಗಳೇ ನೋಡಿ ಹಿಂಗೆ ಆಗೋಯ್ತು ನಮಗೆ, ಇದು ತುಂಬ ನಮಗೆ ಶತ್ರು ಆಗ್ಬಿಟ್ಟೆ. ಆಮೇಲೆ ಹೋದೆ, ಮನೆ ಹತ್ರ ಎಲ್ಲ ಮಾಡಿದೆ, ಜಗಳ ಮಾಡಿದೆ, ಅವಳಿಗೂ ಬೈದೆ, ಅವನಿಗೂ ಬೈದೆ, ಗಂಡ ಹೆಂಡತಿ ಆಗ್ಬಿಟ್ಟಿದ್ದಾರೆ. ಅವನು ಹೇಳಿದಂತೆ, ನಾನು ಅಮ್ಮ ನಾನೇನು ಲವ್ ಏನು ಮಾಡಿದಪ್ಪ, ಲವ್ ಕಮ್ ಅರೇಂಜು ಇದೇ ಮಾಡೋದು ಅಂತ. ನೀನು ಇಂಥ ದ್ರೋಹಿ ಅಂತ ನನಗೆ ಗೊತ್ತಿರಲಿಲ್ಲ, ಹಂಗೆ ಹಿಂಗೆ ಅಂತೆಲ್ಲ ಚೆನ್ನಾಗಿ ಬೈದು. ಏನು ಮಾಡೋಕ್ಕೆ, ಬೈಬೇಕು ಅಷ್ಟೇ, ಬರಬೇಕು ಅಷ್ಟೇ, ಇನ್ನೇನು ಮಾತಾಡೋಕ್ಕಾಗಲ್ಲ. ತುಂಬ ಅವಳಿಗೂ ತುಂಬ ಬೇಜಾರು ಮಾಡಿ ಸೊ ಅವಳು ಏನಂತ ಇವನೇನು ಮಾಡೋದು, ಅವನಿಗೆ ಈತ ಅವಳಿಗೆ ಬೈದ್ನಲ್ಲ, ಅವಳು ಚೆನ್ನಾಗಿ ಬೈದಾಳೆ. ನಾನು ಸದ್ಯ ಒಳ್ಳೇದಾಯಿತು ನಿನ್ನಿಂದ ಬ್ರೇಕಪ್ ಆಗಿದ್ದು, ನೀನು ಇಷ್ಟೊಂದೆಲ್ಲ ಬೈತೀಯಾ ಅಂತ ನನಗೆ ಗೊತ್ತಿರಲಿಲ್ಲ. ಸದ್ಯ ದೇವರೇ ಇವ್ರನ್ನ ಹೊರಗೆ ಕೊಡ್ತು ನನಗೆ ಅಂತ ಅವಳ ಜೊತೆ ಹಂಗೆ ಮಾತಾಡಲ್ಲಂತೆ. ಇವನು ಕೋಪಕ್ಕೆ ಬೈದಿದ್ದಾನೆ. ಒಳ್ಳೆ ಹುಡುಗ, ಆತನೂ ಒಳ್ಳೆ ಹುಡುಗಿ ಗೊತ್ತಲ್ಲ. ಒಂದು ಹೆಣ್ಣು ಸಿಗೋದು ಎಷ್ಟು ಕಷ್ಟ ಇದೆ ಗೊತ್ತಾ. ನಮ್ಮ ಹತ್ರ ಒಂದು ಈ ಥರ ತುಂಬ ಇನ್ಸಿಡೆಂಟ್ ಇದೆ. ಅದಕ್ಕೋಸ್ಕರ ಲೈಫಲ್ಲಿ ಶತ್ರು ಬಾಧೆ ನಿವಾರಿಸ್ಬೇಕು ಅಂತ ಈ ಒಂದು ಅದ್ಭುತವಂತ ತಂತ್ರ ಅದೆಲ್ಲ. ಆಮೇಲೆ ನಮ್ಮ ಹತ್ರ ಬಂದವಾದಮೇಲೆ ನಾನೇನೋ ಒಂದು ಪೂಜೆ ಮಾಡಿಸ್ದೆ, ಅದೇನೋ ದೋಷಗಳಿತ್ತು, ಅದೆಲ್ಲ ಪಕ್ಕ ಕೆಲಸ ಆಯಿತು. ಈಗ ಅವನು ಕೂಡ ಅವಳಿಗಿಂತ ಚೆನ್ನಾಗಿರುವಂಥ ಹುಡುಗಿ. ಇದು ಬರೀ ಹುಡುಗನ ಜೀವನ, ಹುಡುಗಿ ಜೀವನದಲ್ಲೂ ಆಗಿದೆ, ಗಂಡ ಹೆಂಡತಿ ಜೀವನದಲ್ಲೂ ಈ ಥರದ್ದು ಆಗಿಬಿಟ್ಟಿದೆ. ಅದು ನಾನು ಹೇಳ್ತೀನಿ. ಮದುವೆ ಆಯಿತು, ಇವಾಗ ಚೆನ್ನಾಗಿದ್ದಾರೆ, ಮಕ್ಕಳಿದ್ದಾರೆ, ಅದ್ಭುತವಾಗಿ ಇದ್ದಾರೆ. ಅಂದರೆ ಯಾವುದೇ ಕಾರಣಕ್ಕೂ ನೀವು ಏನು ಮಾಡಿ, ಲೈಫಲ್ಲಿ ಸೀಕ್ರೆಟ್ನ ಯಾವುದೇ ಕಾರಣಕ್ಕೂ ಬಿಟ್ಕೊಡ್ಬೇಡಿ ಗೊತ್ತಲ್ಲ. ಯಾವುದೇ ಕಾರಣಕ್ಕೂ ನೀವು ಪರ್ಸನಲ್ ವಿಚಾರ ಹೇಳೋಕ್ಕೆ ಹೋಗ್ಬೇಡಿ. ಎಷ್ಟು ದುಡ್ಡು ಬಂತು, ಎಲ್ಲಿಗೆ ಬಂತು, ಯಾರನ್ನ ಇಷ್ಟಪಡ್ತಾ ಇದ್ದೀರಾ, ಅದೆಲ್ಲ
ಆಗ ಇದು ಮಾಡ್ಕೊಳ್ಳಿ, ತುಂಬ ಚೆನ್ನಾಗುತ್ತೆ, ಒಳ್ಳೆಯದಾಗ್ತಾ ಬರ್ತದೆ. ಇದು ವಿಶೇಷವಾದಂಥ ಒಂದು ತಂತ್ರದ ವಿಚಾರ. ಮತ್ತು ಯಾರಿಗೆ ಶತ್ರುಬಾಧೆ ನಿವಾರಣೆ ಆಗಬೇಕು ಅಂತ ಅಂದ್ಕೊಂಡಿದ್ರು ಗೊತ್ತಲ್ಲ, ಅವ್ರು ನಿಮ್ಮ ಓಂ ಐಶ್ವರ್ಯ ಲಕ್ಷ್ಮೀ ನಮಃ ಅಂತ ಕಮೆಂಟ್ ಮಾಡಿ, ನಿಮ್ಮ ಹೆಸರನ್ನ ಕಮೆಂಟ್ ಮಾಡಿ ನಾನು ಕಳಿಸಿ. ನಾನು ಸಂಕಲ್ಪವನ್ನು ಮಾಡ್ತೀನಿ, ತಂತ್ರವನ್ನು ಮಾಡಿ ಒಂದಕ್ಕೊಂದು ಇದಾಗಿ ತುಂಬ ಚೆನ್ನಾಗುತ್ತೆ, ಒಳ್ಳೆಯದಾಗ್ತವೆ. ಇದು ವಿಶೇಷವಾದಂಥ ಒಂದು ತಂತ್ರದ ವಿಚಾರ. ಇನ್ನಿಷ್ಟು ವಿಚಾರ ತಿಳ್ಕೊಳ್ಳೋಣ ಮುಂದಿನ ಸಂಚಿಕೆ. ಅಲ್ಲಿವರೆಗೂ ನಾನು ವಿಶೇಷವಾಗಿ ಆನ್ಲೈನ್ ಕ್ಲಾಸನ್ನು ಮಾಡ್ತಾಯಿದ್ದೆ. ಯಾವುದು ಅಂತಂದರೆ ಜನ ಮತ್ತು ಹಣ ವಶೀಕರಣ. ಈ ಅದ್ಭುತವಾದಂಥ ಈ ಒಂದು ತಂತ್ರವನ್ನು ತಿಳ್ಕೊತಂದರೆ ನಾನು ಯೂಟ್ಯೂಬಲ್ಲೂ ಕೂಡ ಎಲ್ಲೂ ಹೇಳಿಲ್ಲ. ಈ ಒಂದು ಹಣ ವಶೀಕರಣ, ಜನ ವಶೀಕರಣದ ವಿಚಾರವನ್ನು ತಿಳ್ಕೊತು ಅಂತಂದರೆ ಎಷ್ಟು ಬೇಕಾದ್ರೂ ದುಡ್ಡು ನೀವು ಹುಡ್ಕೊಂಡಾಗಲ್ಲ, ಅದೇ ನಿಮ್ಮನ್ನು ಹುಡ್ಕೊಂಡು ಬರುತ್ತೆ ಅದಲ್ಲ. ಜನವಶೀಕರಣದ ಕೂಡ ನಾನು ಇದರಲ್ಲಿ ಹೇಳ್ಕೊಡ್ತೀನಿ. ಕೇವಲ ಪ್ರತಿನಿತ್ಯ 5 ನಿಮಿಷ ಈ ಒಂದು ಮಂತ್ರವನ್ನು, ನಾನು ಹೇಳುವಂಥ ಮಂತ್ರವನ್ನು 5 ನಿಮಿಷ ನಾನು ಹೇಳುವಂಥ ತಂತ್ರಕ್ಕೆ ನೀವು ಗಮನ ಕೊಡ್ತು ಅಂದರೆ ಸಾಕು, ನೀವು ಕೋಟ್ಯಾಧೀಶ್ವರರಾಗ್ತೀರ ಅಂತಲ್ಲ. ಅದನ್ನು ಪ್ರಾಕ್ಟಿಕಲ್ಲಾಗಿ ನಿಮ್ಮಾಗಿ ನೀವೇ ಮಾಡ್ಕೊಳ್ಳೋಂಥ ಒಂದು ಅದ್ಭುತವಾದಂಥ ಒಂದು ಶಕ್ತಿಯನ್ನು ನಾನು ನಿಮಗೆ ಕೊಡ್ತಾ ಹೋಗ್ತೀನಿ. ಆ ಆನ್ಲೈನ್ ಕ್ಲಾಸಿನ ಹೆಚ್ಚಿನ ಮಾಹಿತಿಯನ್ನು ನೀವು ಫೋನ್ ಮಾಡಿ, ಕರೆ ಮಾಡಿ ತಿಳ್ಕೊಳ್ಳಿ. ಇದು ಅದ್ಭುತವಾದಂಥ ಹಣ ಮತ್ತು ಜನವಶೀಕರಣದ ಒಂದು ಆನ್ಲೈನ್ ಕ್ಲಾಸ್.